ರಾಜ್ಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ಸದ್ದು ಮಾಡಲು ಶುರುವಾಗಿ ಹತ್ತತ್ರ 1 ತಿಂಗಳಾಗ್ತಾ ಬಂತು. ಬಟ್ ಇಲ್ಲಿ ತನಕ ಆರೋಪಿ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋ ಸುಳಿವಿಲ್ಲ. ಇದರ ನಡುವೆ ಇದೀಗ ರಾಜ್ಯ ಸರ್ಕಾರ ಮತ್ತೊಂದು ಮನವಿ ಪತ್ರವನ್ನ ಕೇಂದ್ರ ಸರ್ಕಾರಕ್ಕೆ ಬರೆದಿತ್ತು. ಅದು ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ದಯವಿಟ್ಟು ರದ್ದು ಮಾಡಿ, ಆಗ ಬರ್ತಾರೆ ಆಟೋಮೆಟಿಕ್ ಆಗಿ ಅವರಾಗೆ ಬರ್ತಾರೆ ಅಂತ ವಿದೇಶಾಂಗ ಇಲಾಖೆಗೆ ಪತ್ರವನ್ನ ಬರೆದಿದ್ರು. ಇದೀಗ MEA ರದ್ದತಿಯ ಪ್ರಕ್ರಿಯೆ ಆರಂಭ ಆಗಿದೆ, ಅಂದ್ರೆ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ವಿರುದ್ಧ ದೇವೇಗೌಡರು ಗುಡುಗಿರೋದ್ರಿಂದ ಪ್ರಜ್ವಲ್ ಯಾವಾಗ ಬರ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಯಾರು ಕೂಡ ಈ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ, ಅವ್ರ ಪಕ್ಷದವರಾದ್ರೂ ಕೂಡ ಅಷ್ಟೇ. ಮಾಡುವಂತಹ ವಿಚಾರ ಕೂಡ ಅಲ್ಲ ಸಪೋರ್ಟ್ ಮಾಡೋ ವಿಚಾರ. ಹೀಗಾಗಿ SIT ಪ್ರಜ್ವಲ್ ಚಲನವಲನಗಳ ಬಗ್ಗೆ ಕಣ್ಣಿಟ್ಟಿದ್ದಾರೆ. ಯಾವಾಗ ಬೇಕಾದ್ರೂ ಪ್ರಜ್ವಲ್ ವಾಪಸ್ ಬರ್ಬೋದು, ಟಿಕೆಟ್ ಬುಕಿಂಗ್ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಈ ಮಧ್ಯ DK ಶಿವಕುಮಾರ್ ಗೌಡ್ರ ಫ್ಯಾಮಿಲಿ ಬಗ್ಗೆ ನಾನ್ ಮಾತಾಡಲ್ಲ ಅಂತ ಹೇಳಿದ್ದಾರೆ. ಅತ್ತ CM ಸಿದ್ದರಾಮಯ್ಯ ಪ್ರಜ್ವಲ್ನ ದೇವೇಗೌಡ್ರೆ ವಿದೇಶಕ್ಕೆ ಕಳಿಸಿರೋದು ಅಂತ ಮತ್ತೊಂದು ಆರೋಪ ಮಾಡಿದ್ದಾರೆ. ಓಕೆ, ಈಗ ಕುತೂಹಲ ಇರುವಂತದ್ದು ಅವರು ಏನು ಆರೋಪ ಮಾಡಿದ್ರು, ಇವ್ರು ಕರೆದ್ರು, ಕುಮಾರಸ್ವಾಮಿ ಅವ್ರು ಕರೆದ್ರು, ದೇವೇಗೌಡರು ಕರೆದ್ರು, ಪ್ರಜ್ವಲ್ ಯಾವಾಗ ಬರ್ತಾರೆ ಅಂತಲ್ಲ. ವಿದೇಶಾಂಗ ಸಚಿವಾಲಯ ಕೂಡ ಆ ಪ್ರಕ್ರಿಯೆನ ಪ್ರೊಸೆಸ್ನ ಆರಂಭ ಮಾಡಿದೆ. ಈಗ ಆರಂಭ ಮಾಡ್ತಾ ಇದ್ದಂತೆ ರದ್ದತಿ ಆಯ್ತಾ, ಅದು ಸಂಪೂರ್ಣವಾಗಿ ಕ್ಲೋಸ್ ಆಯ್ತಾ, ಅದರ ವ್ಯಾಲಿಡಿಟಿ ಮುಗ್ದೋಯ್ತಾ? ಈಗ ಪ್ರಜ್ವಲ್ಗೆ ಏನಾದ್ರೂ ಮತ್ತೆ ಉಳ್ಕೊಳ್ಳುವಂತಹ ಅಥವಾ ಸೇಫ್ ಆಗುವ ಕಣ್ಣ ಮುಚ್ಚಲೆ ಆಡುವ ಅವಕಾಶಗಳಿದೆಯಾ? ಅದನ್ನೇನಾದ್ರೂ ಬಳಸ್ತಾರಾ? ಅಥವಾ ಇರುವಂತಹ ದೇಶವೇ ಪಾಸ್ಪೋರ್ಟ್ ರದ್ದತಿ ಆದ್ಮೇಲೆ ಯಾರು ಉಳಿಸ್ಕೊಳ್ಳಲ್ಲ, ಆ ದೇಶನೇ ಒದ್ದು ಹೊರಗಾಕುತ್ತೆ ಅಂತವ್ರನ್ನ, ಅವ್ರು ಎಂಥವ್ರೇ ಆಗಿರಲಿ, ಎಂಥ VVIPಗಳೇ ಆಗಿರಲಿ. ಸೊ ಅಂತ ಪರಿಸ್ಥಿತಿಯನ್ನು ಏನಾದರೂ ತಂದ್ಕೊಳ್ತಾರ ಪ್ರಜ್ವಲ್? ಯಾವಾಗ ಬರ್ತಾರೆ? SIT ವಿಚಾರಣೆಯನ್ನ ಹಾಜರಾಗ್ತಾರೆ? ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಘಟಿಸಿದಾಗ 1 ವಾರ 2 ವಾರ ಹಬ್ಬ ಅಂದ್ರೆ ತುಂಬಾ ತಣ್ಣಗಾಗ್ಬಿಡುತ್ತೆ, ಸೈಲೆಂಟ್ ಆಗುತ್ತೆ. ಬಟ್ ಈ ಪ್ರಕರಣ ಪ್ರತಿನಿತ್ಯ ಕಳೆದಂತೆ, ಒಂದೊಂದು ದಿನ ಕಳೆದಂತೆ ಕೂಡ ಹೈಪ್ ಪಡೆದುಕೊಳ್ತಾ ಇದೆ. ಕಾರಣ ಆರೋಪಿನೇ ಇಲ್ವಲ್ಲ, ಬೇರೆಯವರೆಲ್ಲರದು ವಿಚಾರಣೆ ಆಗ್ತಾ ಇದೆ, ಆರೋಪಿದೇ ವಿಚಾರಣೆ ಆಗ್ತಿಲ್ಲ. ಪೆನ್ ಡ್ರೈವ್ ಲೀಕ್ ಮಾಡಿದವ್ರು ಯಾರು, ಯಾರ್ಯಾರ ಬಗ್ಗೆ ಅನುಮಾನ ಬಂತು, ಇದೆಲ್ಲದೂ ಆಗ್ತಾ ಇದೆ. ಪ್ರಜ್ವಲ್ಲೇ ಸಿಕ್ಕಿರ್ಲಿಲ್ಲ. ಹಾಗಾಗಿ ಯಾವಾಗ ಬರ್ತಾರೆ, ಹೇಗೆ ಸಿಗಾಕೊಳ್ತಾರೆ, ಇದು ಕುತೂಹಲ. ನಾನು ಸಹ ಈ ಮಾಧ್ಯಮದ ಮುಖಾಂತರ ತಪ್ಪು ಮಾಡಿದ್ರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ, ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು. ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ, ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತ ಟಾರ್ಗೆಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ದೇವೇಗೌಡರ ಕುಟುಂಬ ಇರ್ಬೋದು ಅಥವಾ ರೇವಣ್ಣ ಅವ್ರನ್ನ ಒಂದು ಸಾಫ್ಟ್ ಟಾರ್ಗೆಟ್ ಮಾಡ್ಕೊಂಡು ಯಾವ ರೀತಿ ಅವ್ರನ್ನ ಜೈಲಿಗೆ ಕಳಿಸಲೇಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ರೇವಣ್ಣ ಅವ್ರನ್ನ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲ ಜನ ಗಮನಿಸ್ತಾ ಇದ್ದಾರೆ ಅಣ್ಣ, ಭಾಳ ದಿನ ನಡೆಯೋದಿಲ್ಲ. ನಾನು ನ್ಯಾಯಾಂಗದಲ್ಲಿರುವಾಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನ್ಯಾಯಾಂಗದಲ್ಲಿರುವಾಗ ಆ ವಿಷಯ ನಾನು ಮಾತಾಡೋಕ್ಕೆ ಪ್ರಸ್ತಾವನೆ ಮಾಡೋಕ್ಕೆ ತಯಾರಿಲ್ಲ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗ ದೇವ್ರ ಮೇಲೆ ನಂಬಿಕೆ ಇದೆ. ಅದ್ರ ಬಗ್ಗೆ ಯಾರು ನೀವು ದಯಮಾಡಿ ಕ್ವಶನ್ ಕೇಳಬೇಡಿ ಅಂತ. ಯಾರು ಅಂತ ನಮ್ಮ ಕಾರ್ಯಕರ್ತರು ಆತಂಕ ಪಡ ದುಡಿಗಿಡಬೇಕಾಗಿಲ್ಲ. ಕೋರ್ಟಲ್ಲಿ ಕೇಸಿದ್ದ ನಾನೆಲ್ಲ ಮಾಡೋಕ್ಕಾಗಿದೆ. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ನನ್ನ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು, ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್. ಅವರ ಫ್ಯಾಮಿಲಿ ವಿಚಾರ, ಅವ್ರ ಮನೆ ವಿಚಾರ ನನಗೆ ಬೇಡ. ಅವರು ಉಂಟು, ಅವ್ರ ಮನೆ ಉಂಟು, ಅವ್ರ ಸ್ವಂತ ವಿಚಾರಕ್ಕೆಲ್ಲ ನಾನ್ಯಾಕೆ ಭಯ ಕೊಡಿ. ಇಟ್ ಈಸ್ ದೇ ವಿಚಾರ. ಕಾನೂನು ಏನಿದೆ ಅದು ಕಾನೂನು, ಅವ್ರು ಯಾರು ಬೇಕಾದ್ರೂ ನಾವು ಮಾಡ್ಕೊತಾರೆ. ನನಗೆ ಅನ್ಕನೆಕ್ಟೆಡ್ ವಿಚಾರ, ನನ್ನೇನು ಕೇಳಬೇಡಿ ಆ ವಿಚಾರದಲ್ಲಿ.